ಈ ಒಂದು ಪ್ರಾಪರ್ಟಿ ರೌಂಡ್ ನಲ್ಲಿ ಎಲಿಮಿನೇಷನ್ಸ್ ಇದೆ. ಸೊ ಈ 7 ಜನ ಜೋಡಿಗಳಲ್ಲಿ ನಮ್ಮ 4ನೇ ಜೋಡಿ, ಈ ಸಂಚಿಕೆಯ ಕಡೆ ಜೋಡಿ ಫಸ್ಟ್ ಬಂದ್ರು. ಅವರೇ ಓಪನ್ ಮಾಡ್ತೀವಿ ಪ್ರಾಪರ್ಟಿ ರೌಂಡ್ ನ ಅಂತ ಫುಲ್ ಜೋಶ್ ಅಲ್ಲಿ ಇದ್ರು. ಆದ್ರೆ ರವಿ ಅನ್ಫಾರ್ಚುನೇಟ್ಲಿ ಇಂಜುರಿ ಆಗಿದ್ರಿಂದ ನಮ್ಮ ಜಡ್ಜಸ್ ಈ ಎಪಿಸೋಡ್ ಕೊನೆಯಲ್ಲಿ ಪರ್ಫಾರ್ಮ್ ಮಾಡ್ಲಿ ಅಂತ ಹೇಳಿದ್ರು. ರವಿ ಅಂಡ್ ಮನೀಶಾ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ರವಿ, ನಿನಗೆ ಯಾವ ಮುಹೂರ್ತದಲ್ಲಿ ನಾನು ನಾಮಕರಣ ಮಾಡೋದನ್ನ ಗೊತ್ತಿಲ್ಲ. ಫಾಲಿಂಗ್ ಸ್ಟಾರ್ ಅನ್ನೋದು ಕರೆಕ್ಟ್ ಆಗಿದೆ. ಫಾಲಿಂಗ್ ಸ್ಟಾರ್ ರವಿ, ಕ್ರೈಂಗ್ ಸ್ಟಾರ್ ಮನೀಶಾ. ಇವ್ರು ಬೀಳ್ತಾ ಇದ್ದಂಗಿನ ಅಲ್ಲಿ ಗಳ 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 ಗಂಗಾ ಕಾವೇರಿ ಎಲ್ಲ ಹೊಳೆದು ಬಂದ್ಬಿಡುತ್ತೆ. ಕಿಸ್ ಕೊಟ್ಟಂಗಿದೆ. ವಿನಾಯಕ್ ಪಾಪ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ, ಇನ್ಮೇಲೆ ದಯವಿಟ್ಟು ನಂಗೆ ಲಾಲಿಪಾಪ್ ಅಂತ ಕರೀರಿ, ಆದ್ರೆ ಫಾಲಿಂಗ್ ಸ್ಟಾರ್ ಅಂತ ದಯವಿಟ್ಟು ಕರಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಏನಿದು ಮನೀಶಾ, ಏನಾದ್ರೂ ಬಿದ್ದು ಏನಾದ್ರೂ ಹೊಡೆತ ಮಾಡ್ಕೊಂಡ್ರೆ ನಿಮ್ ಪರ್ಫಾರ್ಮೆನ್ಸ್ ಚೆನ್ನಾಗದ ಅಂತ? ಅಲ್ಲ, ಅದು ಅನ್ಫಾರ್ಚುನೇಟ್ಲಿ ಅವ್ನ್ ಬೆಲ್ಟ್ ಇಂದ ಆಯ್ತು ಪಾಪ, ಅನ್ಎಕ್ಸ್ಪೆಕ್ಟೆಡ್. ಸೊ ಇವಾಗ ಕ್ಷೇಮವಾಗಿದ್ದೀರಾ? ಪಕ್ಕ 100% ಮಾಡ್ಬೋದು. ಮಾಸ್ಟ್ರೇ, ತಾವು ಅನುಮತಿ ಕೊಟ್ರೆ ಮಾಡಿಸೋಣ ಇವ್ರ ಕೈಲಿ. ಓಕೆ, ಆಲ್ ದ ಬೆಸ್ಟ್ ಇಬ್ಬರಿಗೂ. ಮನೀಶಾ ಚೆನ್ನಾಗಿ ಮಾಡಿ. ಓಕೆ, ಗುಡ್. ಸಂಭಾಷಣೆ ಜೊತೆಯ ಬಿಡಿಸೋಣ ಪ್ರೀತಿಯ ಲಕ್ಷಣ. ಹಳೆ ಪಾತ್ರೆ ಹಳೆ ಕಬ್ಬುಣ ಹಳೆ ಪೇಪರ್ ತರ ಹೋಯಿ ಈ ಪ್ರೀತಿ ಈ ಪ್ರೇಮ ಬಲು ಬೇಜಾರ್ ಕಣ ಹೋಯಿ. ಚಂದಿರನ ತೂಕಕ್ಕೆ ಇಡು, ಸಂಜೆಯನ್ನು ಸೇಲಿಗೆ ಬಿಡು, ಭೂಮಿನ ಬಾಡಿಗೆ ಕೊಡು ಸಾಕು. ಲೋಕವ ಮುಟ್ಟೆ ಕಟ್ಟು, ಮಾರಲೆ ಸೈಕಲ್ ಹತ್ತು, ಯಾತಕ್ಕೆ ದೂಸರ ಮಾತು, ಎಲ್ಲ ಟೈಮ್ ವೇಸ್ಟ್. ಹಳೆ ಪಾತ್ರೆ ಹಳೆ ಕಬ್ಬುಣ ಹಳೆ ಪೇಪರ್ ತರ ಹೋಯಿ
ರವಿ ಮೋನಿಶಾ ಡಾನ್ಸ್ ಜೊತೆ ಸೂಪರ್ ಆಗಿ ಸರ್ಕಸ್ ಕೂಡ ಮಾಡಿದ್ರಿ ರೀ. ವಿನಾಯಕ್ ಎಲ್ಲಿ? ಹಲೋ, ಐ ಆಮ್ ಹಿಯರ್, ಐ ಆಮ್ ಕಮಿಂಗ್. ಹೆಂಗಿತ್ತು? ಸೂಪರ್ ಆಗಿತ್ತು, ಬಟ್ ಅಲ್ಲಿಂದ ನೆಗಿರ್ಬೇಕಾದ್ರೆ ವಿನಾಯಕ್ ಒಂದ್ ರಿಕ್ವೆಸ್ಟ್ ಮಾರಾಯ, ದಯವಿಟ್ಟು ತರ ಸಾಹಸ ಎಲ್ಲ ಮಾಡಕ್ ಹೋಗ್ಬೇಡ. ನೀನ್ ನಂಗೆ ತುಂಬಾ ಅಮೂಲ್ಯವಾದ ವಸ್ತು. ಮಾಸ್ಟರ್ ಓಪನಿಂಗ್ ಎಕ್ಸಲೆಂಟ್ ಆಗಿತ್ತಮ್ಮ. Thank you. ತುಂಬಾ ಚೆನ್ನಾಗಿತ್ತು. ಗುಡ್, ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ರಿ. ಬಟ್ ಇಷ್ಟೊಂದು ಪ್ರಾಪ್ಸ್ ಬೇಕಿತ್ತಾ ಅಂತ. ಇಷ್ಟು ಒಳ್ಳೆ ಪಾರ್ಟಿಸಿಪೆಂಟ್ಸ್ ನೀವು, ಇಷ್ಟು ಚೆನ್ನಾಗಿ ಮಾಡ್ತೀರಾ. ನಂಬರ್ ಆಫ್ ಪ್ರಾಪ್ಸ್ ಯೂಸ್ ಮಾಡ್ದಂಗೆಲ್ಲ ನಿಮ್ಗೆ ಆ ಟೈಮಿಂಗ್ಸ್ ಫೀಲ್ ಮಾಡೋದಿದೆಯಲ್ಲ, ತುಂಬಾ ಕಷ್ಟ ಅದು. ನೋಡ್ತಾ ಇದ್ದೆ ಆ ಚೇರ್ ಎಲ್ಲ ಎಕ್ಸಲೆಂಟ್ ಆಗಿ ಯೂಸ್ ಮಾಡಿದ್ರಿ. ಕೆಲವೊಂದಂತೂ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಒಳಗಡೆಯಿಂದ ಬಂದ್ ಮಾಡಿದಿರ್ಬೋದು, ಅವ್ರ ಫ್ಲೋರ್ ಅಲ್ಲಿ ನೀವು ಮೇಲೆ ಚೇರ್ ಒಳಗಡೆ ಸ್ವಿಮ್ ಮಾಡ್ತಾರೋ ತರ ಮಾಡಿದಾಗಿರ್ಬೋದು. ನೀವು ಆ ಚೇರ್ ಯೂಸ್ ಮಾಡಿದ್ದು ಮತ್ತೆ ಅದು ಕೊಟ್ಟ ರೆಸ್ಪೆಕ್ಟ್ ತುಂಬಾ ಚೆನ್ನಾಗಿತ್ತು. ನೀಟಾಗಿ ಅದನ್ನ ಪ್ಯಾಕ್ ಮಾಡಿ ತಗೊಂಡು ಒಂದು ಪ್ಲೇಸ್ ಅಲ್ಲಿ ಇಟ್ಟು ಎಕ್ಸಾಕ್ಟ್ಲಿ ಅದೇ ತರನ ಮಾಡ್ಬೇಕು. ಸ್ಟೇಜ್ ಮೇಲೆ ಒಂದು ಪ್ರಾಪ್ ಯೂಸ್ ಮಾಡಿದ್ಮೇಲೆ ಅದನ್ನ ತಗೊಂಡೋಗಿ ನೀಟಾಗಿ ತಗೊಂಡೋಗಿ ಅದನ್ನ ಇನ್ನೊಂದು ಪ್ಲೇಸ್ಮೆಂಟ್ ಸೇರಿಸಿ ಮತ್ತೆ ಮುಂದಕ್ಕೆ ಹೋಗ್ಬೇಕು. ನಾವೇನ್ ಮಾಡ್ತೀವಿ, ಯೂಸ್ ಮಾಡಿ ಮುಗಿತಾದಂಗೆ ಅರ್ಧ ದಬಾರ ಬಿಸಾಕ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಅದು ಒಳ್ಳೇದಲ್ಲ, ಅದು ಚೆನ್ನಾಗಿ ಕಾಣಿಸೋದಿಲ್ಲ, ಅದು ಆಡ್ ಆಗಿರುತ್ತೆ ಅದು. ಬಟ್ ಚೆನ್ನಾಗಿತ್ತು ಆ ಚೇರ್ ಯೂಸ್ ಮಾಡಿದೆ. ಅದಾದ್ಮೇಲೆ ನೀವು ಅದನ್ನ ಯೂಸ್ ಮಾಡಿದ್ರಿ. ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು. ನಾನ್ ಸಿಂಕು, ನೀವು ಸ್ಲಿಪ್ ಆದ್ರಿ, ಮಿಸ್ ಆಯ್ತು. ಆಮೇಲೆ ನಿಮ್ದೇನೋ ಪ್ರಾಬ್ಲಮ್, ನಿಮ್ದೇನೋ ಟೆನ್ಷನ್, ನಿನ್ನ ಟೆನ್ಷನ್ ನೋಡ್ಕೊಂಡು ನೀನು ಇಲ್ಲಿ ಕರೆಕ್ಟ್ ಟೈಮಿಗೆ ಬಂದಿಲ್ಲ, ಆ ಸರಿಯಾಗಿ ಕಾಲು ಹಾಕೊಳ್ಳಿಲ್ಲ, ಇದ್ರು ಇರ್ಲಿ ಪರವಾಗಿಲ್ಲ ಅಂತೇಳಿ ಅಡ್ಜಸ್ಟ್ ಮಾಡಿದೆ. ಅದು ಇಲ್ಲ, ನೀನೇನ್ ಮಾಡ್ದೆ, ಅವ್ರು ಕರೆಕ್ಟ್ ಪ್ಲೇಸ್ಗೆ ಹೋದ್ರೆ ಅವರು ರಿಬನ್ ಹತ್ರ. ಬಟ್ ನೀವು ಅಲ್ಲಿ ಮೂವ್ ಆಗಿ ಮತ್ತೆ ವಾಪಸ್ ಬಂದ್ರಿ. ನೀವು ಇಲ್ಲಿ ಇರೋದ್ರ ಇಲ್ಲಿಗೆ ಬರ್ಬೇಕಿತ್ತು. ನೀವು ಎಕ್ಸಾಕ್ಟ್ ಆಗಿ ಅಲ್ಲಿಂದ ಅಲ್ಲೋದ್ರಿ ಒಂದು 2-3 ಕೌಂಟ್ಸ್ ಮಿಸ್ ಆಯ್ತು. ಮತ್ತೆ ಇಲ್ಲಿ ಬರೋಷ್ಟು ಲೇಟ್ ಆಯ್ತು. ಅವ್ರು ಹಾಕೊಂಡು ಆಲ್ರೆಡಿ ಮೂವ್ಮೆಂಟ್ ಸ್ಟಾರ್ಟ್ ಮಾಡಕ್ ಹೋದ್ರು, ನೀವು ಬೇರೆ ಓಡೋ ನಿಂತ್ಕೊಂಡು ಅಡ್ಜಸ್ಟ್ ಮಾಡಕ್ ಹೋದ್ರಿ. ಆ ಚೇರ್ ಎಷ್ಟು ಚೆನ್ನಾಗಿ ಮಾಡಿದ್ರಿ, ಎಷ್ಟು ವಿಭಿನ್ನವಾಗಿತ್ತು, ಎಷ್ಟು ಡಿಫ್ರೆಂಟ್ ಆಗಿತ್ತು. ಆ ಚೇರ್ ಇಟ್ಕೊಂಡೆ ನೀವು ಪೂರ್ತಿ ಹ್ಯಾಂಡಲ್ ಮಾಡ್ಬೋದಿತ್ತು, ಒಂದೇ ಸಾಕಾಗಿತ್ತು. ಅಷ್ಟು ಚೆನ್ನಾಗಿ ಮಾಡಿದ್ರೆ, ಅಷ್ಟು ಕೊರಿಯೋಗ್ರಫಿ ಬ್ಯೂಟಿಫುಲ್ ಆಗಿತ್ತು. ಥ್ಯಾಂಕ್ ಯು. ನೆಕ್ಸ್ಟ್ ಇರ್ಲಿಲ್ವಲ್ಲ, ಅದು ಬೇಕಿರ್ಲಿಲ್ಲ, ಈ ರಿಬ್ಬನ್ನು ಬೇಕಿರ್ಲಿಲ್ಲ, ಆ ಸೈಕಲ್ ಬೇಕಿರ್ಲಿಲ್ಲ. ಸೈಕಲ್ ಪಾಪ ಅವ್ನು ಹತ್ಬಿಟ್ಟ, ನಿನ್ನ ತೂಕ ತುಳಿಯೋದೋ ಬೇಡ ಅಂತ ಅವ್ನು ಹಿಂಸೆ ಯಾಕೆ ಹೇಳ್ತೀಯ, ಮುಖ ಹಿಂಗ್ ಇಟ್ಕೊಂಡು ನೋಡ್ತಾನೆ ಇದ್ದಾನೆ, ಹೋಗ್ತಾನೆ ಇಲ್ಲ ಮುಂದಕ್ಕೆ. ಅಲ್ಲಿ ಕರೆಕ್ಟ್ ಪುಷ್ ಮಾಡಿದ್ಲು ಸರ್. ಆಮೇಲೆ ಪುಷ್ ಮಾಡಿದ್ಲು. ಮನುಷ್ಯ ಸ್ವಲ್ಪ ನಡಿಯೋ ಮುಂದೆ ಡಬ್ಬ ನಡಿಯೋ ಮುಂದೆ ತಳ್ತಾ ಇದ್ದಾಳೆ ಹಿಂದೆಯಿಂದ. ಅವ್ನ್ ಟೆನ್ಷನ್ ಅವನಿಗೆ. ಮತ್ತೆ ಚೆನ್ನಾಗ್ ಮಾಡ್ತೀಯ, ಏನಕ್ಕೆ ನೀನ್ ಕಾನ್ಸಿಯಸ್ ಆಗ್ಬಿಡ್ತೀಯ ರಾಜ ನೀನು. ಎಷ್ಟು ಚೆನ್ನಾಗ್ ಮಾಡ್ತೀಯ, ಒಳ್ಳೆ ಡ್ಯಾನ್ಸರ್ ನೀನು, ಎಷ್ಟು ಚೆನ್ನಾಗ್ ಮಾಡ್ತೀಯ, ಆಕ್ರೋಬೇಟ್ಸ್ ಎಲ್ಲ ಮಾಡ್ತೀಯ ನೀನು. ಸಖತ್ ಟೆನ್ಷನ್ ಆಗ್ತೀಯ ನೀನು. ತುಂಬಾ ಚೆನ್ನಾಗಿ ಒಳ್ಳೆ ಡ್ಯಾನ್ಸರ್ ಕಣ. ಬೋಲ್ಡ್ ಆಗಿರೋ, ಕಾನ್ಫಿಡೆಂಟ್ ಆಗಿರೋ ನೀನು. ತಪ್ಪನ್ನೇ ಕಾನ್ಫಿಡೆಂಟ್ ಆಗಿ ಮಾಡು, ಚೆನ್ನಾಗ್ ಮಾಡ್ತೀಯ. ಸಖತ್ ಕಾನ್ಸಿಯಸ್ ಆಗ್ತೀವಿ. ಒಂದು ಕೌಂಟ್ ಮಿಸ್ ಹೊಡೆದ್ರೆ ನೆಕ್ಸ್ಟ್ ನೀನ್ ಟೇಕಪ್ ಆಗೋದು ನಿನ್ ಮುಖದಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಅದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಕಷ್ಟ ಆಗ್ಬಿಡುತ್ತೆ ಕಣ. ಎಷ್ಟು ಚೆನ್ನಾಗಿ ಮಾಡ್ತೀಯ. ಆಮೇಲೆ ಬೆಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದೆ, ಅಲ್ಲಿ ಮಾಡೋಣ ಸರಿ ನೋಡೋಣ. ಅದು ಅಯ್ಯ, ಸೂಪರ್, ಬ್ಯೂಟಿಫುಲ್. ಥ್ಯಾಂಕ್ ಯು. ವೆರಿ ಗುಡ್. ನಿಜವಾದ ಬೆಲ್ಲಿ ಡ್ಯಾನ್ಸರ್ ಕೈಯಲ್ಲಿ ಮಾಡಿಸಿ ನೀವು ಮಾಡ್ರಿ ನೋಡೋಣ ಈಗ. ಕಮಾನ್ ಮಾನ್ಸಿ, ಕಮಾನ್. ಸಂಭಾಷಣೆ ನೀವ್ ಯಾಕ್ರಿ ಪಾರ್ಟಿಸಿಪೆಂಟ್ ಆಗಿ ಬಂದಿಲ್ಲ? ಓಕೆ, ಮನೀಶಾ, ರವಿ ಚೆನ್ನಾಗಿ ಮಾಡಿದ್ರಮ್ಮ, ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರಿ. ಆಲ್ ದ ಬೆಸ್ಟ್ ಇಬ್ರಿಗೂ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಧಿ ಅವರೇ, ಏನ್ ಅನ್ನಿಸ್ತು ಈ ಜೋಡಿಯ ಪರ್ಫಾರ್ಮೆನ್ಸ್ ನೋಡಿ? ಮಾಸು ಹೇಳ್ದಂಗೆ ನಿಮ್ಮ ಸ್ಟಾರ್ಟಿಂಗ್ ಚೇರ್ ಸೀಕ್ವೆನ್ಸ್ ಸೂಪರ್ ಆಗಿತ್ತು. ನಾನು ಒಂದ್ಸಲ ಆ ತರ ನೋಡಿಲ್ಲ ಈ ಸ್ಟೇಜ್ ಅಲ್ಲಿ. ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸಸ್. ಥ್ಯಾಂಕ್ ಯು ಸೊ ಚೇರ್ ತನಕ. ಅದಾದ್ಮೇಲೆ ಸ್ವಲ್ಪ ಕನ್ಫ್ಯೂಷನ್ ಅದು ಇದು ಇದೆಲ್ಲ ಆಯ್ತು. ಐ ಥಿಂಕ್ ನಿಮ್ಗೆ ಜಾಸ್ತಿ ಟೈಮ್ ಬೇಕಿತ್ತು ಅನ್ಸುತ್ತೆ ಪ್ರಾಕ್ಟೀಸ್ ಮಾಡಕ್ಕೆ. ಹೌದು. ಸೊ ಓವರ್ ಆಲ್ ತುಂಬಾ ಚೆನ್ನಾಗಿತ್ತು. ಅಮೇಸಿಂಗ್ ಪರ್ಫಾರ್ಮೆನ್ಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.